ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹಾಶಯರೇ, ಕಾಲೇಜಿನ ಪ್ರಾಚಾರ್ಯರೇ, ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತಹ ಒಂದು ವಿನ್ಯಾಸದಲ್ಲಿ ಶೈಲಿನಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಇಡೀ ಜಿಲ್ಲೆಯಲ್ಲೇ ತಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಆಸೆತ್ತರಕ್ಕೆ ಮುಗಿಲೆತ್ತರಕ್ಕೆ ಮುಟ್ಟಿಸ್ತಕ್ಕಂಥ ಶಿಕ್ಷಕ ಬಂಧುಗಳೇ, ಈ ಜಗತ್ತಿನಲ್ಲೇ ಆ್ಯಂಡ್ ಮೈಂಡ್ ಆ್ಯಂಡ್ ಬ್ಲಡ್ ಅಂತಕ್ಕಂಥ ಎರಡು ಪದಪುಂಜಗಳು ಇಟ್ಕೊಂಡು ಇಡೀ ಜಗತ್ತಿಗೆ ಯುವ ಶಕ್ತಿನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಭವ್ಯ ಭಾರತದ ಯುವ ಶಕ್ತಿಗಳಾದಂಥ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಈ ದಿನ ನಾನು ವೇದಿಕೆ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ದಿನ ತಮ್ಮೆಲ್ಲರಿಗೂ ಗೊತ್ತು, ಕಾಲೇಜಿನಲ್ಲಿ NCC, NSS ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಉದ್ಘಾಟನಾ ಸಮಾರಂಭ ಇದೆ. ಈ ಕಾರ್ಯಕ್ರಮ ಯಾರಿಗೆ ಅಂತ ಏನಾದರೂ ಯೋಚನೆ ಮಾಡೋದಾದ್ರೆ, ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೃಷ್ಣಮೂರ್ತಿ ಅವರಿಗೋ ಅಥವಾ ದೈಹಿಕ ನಿರ್ದೇಶಕರಾದಂತಹ ನನ್ನ ಸಹೋದರ ನಂದೀಶ್ ಅವರಿಗೋ ಅಥವಾ ಡಿಗ್ರಿ ಕಾಲೇಜಲ್ಲಿರ್ತಕ್ಕಂತಹ ನಮ್ಮ ಕೆಂಪೇಗೌಡರಿಗೋ ಯಾಕಿದು ಈ ಕಾರ್ಯಕ್ರಮಗಳಂದ್ರೆ ಅದು ನಮ್ಮ ಯಾರಿಗೂ ಅಲ್ಲ, ನಮ್ದೆಲ್ಲ ಹೋಗಿದೆ. ಆದರೆ ನಿಜವಾದ ಕಾರ್ಯಕ್ರಮ ಯಾರಿಗೆ ಅಂದ್ರೆ ನೀವು ಈ ದೇಶದ ಕಣ್ಮಣಿಗಳಿದ್ದೀರಲ್ಲ, ಈ ನಾಡಿನ ಧ್ರುವತರೆಗಳಿದ್ದೀರಲ್ಲ, ವಿಜಯ ಕಾಲೇಜಿನ ಪತಾಕೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವದಲ್ಲೇ ಮುಗಿಲೆತ್ತರಕ್ಕೆ ನಾವು ಆರಿಸ್ತೇವೆ ಅಂತ ಹೇಳಿ ಕನಸುಗಳನ್ನು ಹೊತ್ಕೊಂಡು ಕೂತಿದ್ದೀರಲ್ಲ, ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಆದ್ದರಿಂದ ಕಾಲೇಜು ಈ ದಿನ ಅದನ್ನು ಸಾಧನೆಪಡಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಅಧ್ಯಾಪಕ ಬಂಧುಗಳಿಗೆ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ಎಲ್ಲ ಸಂಚಾಲಕರಿಗೆ ನಿಮ್ಮ ಪ್ರೀತಿಯ ಒಂದು ಚಪ್ಪಾಳೆ ಇರಲಿ. ಇವತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇದೇ ತಾನೇ ಮಾತನಾಡಿದಂತಹ ಜಿಲ್ಲೆಯ ಹೆಮ್ಮೆಯ ವರಪುತ್ರ ಪುಟ್ಟರಾಜು ಅವರು ಮಕ್ಕಳಿಗೆ ಹೋದರು, ನಾನು ಫುಟ್ಬಾಲ್ ಹೇಗೆ ಆಡ್ತಾ ಇದ್ದೆ, ನನ್ನ ದೈಹಿಕವಾದಂತಹ ಒಂದು ಚೆಹರೆ ಹೇಗಿತ್ತು ಅಂತ ಹೇಳಿ ಅವರು ರಾಜಕಾರಣದಲ್ಲಿದ್ದರೂ ಸಹ ತಮಗೆ ಮನದಟ್ಟನ್ನು ಮಾಡಿದರು. ಪ್ರೀತಿ ವಿದ್ಯಾರ್ಥಿಗಳೇ, ಒಬ್ಬ ಮನುಷ್ಯನಿಗೆ ಎರಡು ನೇತ್ರಗಳು, ಎರಡು ಕಣ್ಣು, ಎರಡು ಅಕ್ಷಿ ಪಟಲ ಹೇಗೆ ಬಹಳ ಮುಖ್ಯವೋ, ವಿದ್ಯಾರ್ಥಿ ಜೀವನಕ್ಕೆ ವಿದ್ಯಾಭ್ಯಾಸ ಮತ್ತು ಕ್ರೀಡೆ ಅಷ್ಟೇ ಮುಖ್ಯ ಅನ್ನೋದನ್ನ ನೀವು ಮರೆಯುವಂತಿಲ್ಲ. ಇಲ್ಲ ಸರ್, ನನ್ನ ಹುಡುಗಿ 100ಕ್ಕೆ 100 ಅಂಕ ತೆಗೆದುಕೊಂಡಿದ್ದಾಳೆ, ಅವಳು ರ್ಯಾಂಕ್ ಇದ್ದಾಳೆ, ಆದಾಳೆ, ಈ ಕಡೆ ಬಂದ್ರೆ ಸೋದರ. ಇಲ್ಲ, ನನ್ನ ವಿದ್ಯಾರ್ಥಿ ಅಥವಾ ಈ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ನಲ್ಲಿ, ಕ್ರೀಡೆನಲ್ಲಿ ತುಂಬಾ ಮುಂದೆ ಇದ್ದಾನೆ, ಆದರೆ ಅಕ್ಷರ ಇಲ್ಲ. ಈ ಎರಡು ವ್ಯತ್ಯಾಸ ಆದರೂ ಸಹ ನಾನು ಪರಿಪೂರ್ಣವಾದಂತಹ ಬದುಕು ಆಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಬದುಕು ಬಹಳ ಸುಂದರವಾಗಿರಬೇಕು. ಈ ಜಗತ್ತನ್ನ ನೀವು ಏನಾದರೂ ಮಾಡಿ ಗಮನ ಸೆಳೆಯಬೇಕು ಅಂದ್ರೆ ಇವತ್ತು 1000 ದಾರಿಗಳಿಲ್ಲ, ಅವಕಾಶಗಳಿಲ್ಲ ಅನ್ನೋದನ್ನ ದಯಮಾಡಿ ಇವತ್ತೇ ದೂರ ಇಡಿ. ಅವರು ಅಡ್ನಾಡಿಗಳು, ಈ ಪ್ರಪಂಚವನ್ನು ಬಿಡುಗಡೆಯಿಂದ ನೋಡದೇ ಇರ್ತಕ್ಕಂಥವರು, ಇವತ್ತು ಕೆಲಸ ಇಲ್ಲ ಅಂತ ಹೇಳ್ತಕ್ಕಂಥವರ ಸಹವಾಸವನ್ನು ನೀವು ಮಾಡಿಬಿಡಿ. ಯಾಕೆಂದ್ರೆ ಮನಸ್ಸು ಮಾಡಿದ್ರೆ 1000 ಉದ್ಯೋಗ ನಿಮ್ಮ ಅಂಗೇನಲ್ಲಿದೆ, ಇದನ್ನ ನೀವು ತಿಳ್ಕೊಳ್ಬೇಕು. ಇವತ್ತು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಆದರೆ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಸೆಲ್ಫಿಗೋ ಅಥವಾ ರೀಲ್ಸ್ಗೋ ಅದು ಬಳಕೆ ಆಗ್ತಾ ಇದೆ. ಆದರೆ ನಮ್ಮ ಶಿಕ್ಷಕರು ಕೊಟ್ಟಂತ ನೋಟ್ಸ್ ಇಂತ ಬಹಳ ವಿಭಿನ್ನವಾದಂತಹ ನೋಟ್ಸ್ ಆಗಿದೆ ಅಂತ ಹುಡುಕಾಟದಲ್ಲಿ ಎಲ್ಲ ಒಂದ್ ಕಡೆ ನಾವು ನೀವು ಫೇಲ್ ಆಗಿದ್ದೀವಿ. ಅಲ್ಲಿ ಮೊಬೈಲ್ ಬಳಕೆ ಇಡಲಾಗ್ತಾ ಇದೆ. ಅಪ್ಪ ನಮಗೋಸ್ಕರ ಖರ್ಚು ಮಾಡಿದಂತ 100 ರೂಪಾಯಿಯಿಂದ ಲೆಕ್ಕ ಪತ್ರವನ್ನು ಇಡಬೇಕಾಗಿತ್ತು, ಆದ್ರೆ ಇಡ್ಲಿಕ್ಕೆ ಮೊಬೈಲ್ ಅವಕಾಶ ಇದೆ, ಅಲ್ಲಿ ಫೇಲ್ ಆಗಿದ್ರೆ ಅದು ಮೊಬೈಲ್ ಇಡಲಾಗಿದೆ. ಇವತ್ತು ಒಳ್ಳೆಯ ವಿಚಾರಗಳನ್ನು ನನ್ನ ತಲೆಯಲ್ಲಿದ್ದಂತ ಮೊಬೈಲ್ ವಿಚಾರಗಳನ್ನ ತುಂಬಿಕೊಂಡು ಅದನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕಾಗಿತ್ತು, ಅಲ್ಲಿ ನೀವು ಮೊಬೈಲ್ ಬಳಕೆ ಮಾಡೋದನ್ನ ತಪ್ಪಾಗಿ ನೀವು ಬಳಕೆ ಮಾಡಿ ಇವತ್ತು ಅಷ್ಟು ರೂಪಾಯಿಗಳನ್ನು, ಅಷ್ಟು ಸಾವಿರಗಳನ್ನು ಸುರಿದು ಅದನ್ನ ನಿಷ್ಪ್ರಯೋಜಕವಾದಂತಹ ಒಂದು ವಸ್ತು ಮಾಡಿದ್ದೀರಿ. ಮೇಡಮ್, ಗೊತ್ತಾಯ್ತಲ್ವಾ? ನಾನು ಹೇಳಿದ್ದೀನಿ, ಪ್ರತಿಯೊಬ್ಬರು ನನ್ನ ತಲೆಯಲ್ಲಿ ರೆಕಾರ್ಡ್ ಆಗಿದ್ದೀರಾ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸು ಸ್ಪಂಜ ರೀತಿ ಇರ್ತದೋ ಎಲ್ಲ ವಿಚಾರಗಳನ್ನ ನೀವು ಸ್ಪರ್ಶ ಮಣಿಯಂತೆ ಸೆಳೆಯಬಲ್ಲರಿ. ಇಲ್ಲ, ಈ ಕಾಲೇಜಿನಲ್ಲಿ ಒಂದಷ್ಟು ಫೀಸ್ ಕೊಟ್ಟಿದ್ದೀವಿ, ಒಂದಷ್ಟು 3 ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಕು ಅಂದ್ರೆ ನೀವು ಈ ಜಗತ್ತಿಗೆ ಏನೇನೂ ಅಲ್ಲ. ಆದ್ದರಿಂದ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಬದುಕು
ಅಸಹನೆಯಿಂದ ಕೂಡಿರಬಾರದು, ಸಹನೆಯಿಂದ ಕೂಡಿರಬೇಕು, ಕ್ರಿಯಾಶೀಲತೆಯಿಂದ ಕೂಡಿರಬೇಕು, ಹೊಸತನದಿಂದ ಕೂಡಿರಬೇಕು. ಹಾಗಾಗಿ ಅತ್ಯಂತ ವೇಗಗತಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಈ ಜಗತ್ತಿಗೆ ನಾನು ಎಲ್ಲಿಯವಳು ಅಂತ ಯೋಚನೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ತದೆ. ಅದನ್ನ ಈಗಿನಿಂದ ಶುರು ಮಾಡಬೇಕು. ಅದಕ್ಕಾಗಿ ಇವರು ಹೇಳ್ತಾರೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ. ಬರೀ ಪುಸ್ತಕದ ಒಂದು ಬದನೆಕಾಯಿ ಇದ್ರೆ ಅದು ನಮಗೆ ಏನೇನೂ ಸಾರ್ಥಕವಾಗುವುದಿಲ್ಲ. ಅದನ್ನ ಮರೆಮಾಚಿ ಈ ಬದುಕಿಗೆ ಶಕ್ತಿಶಾಲಿಯಾದ ಸೈನಿಕರನ್ನ ತಯಾರು ಮಾಡ್ತಕ್ಕಂಥದ್ದು, ಅದ್ಭುತವಾದಂತಹ ಬದುಕನ್ನು ಕೊಡ್ತಕ್ಕಂಥದ್ದು ಶಿಕ್ಷಕರಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಶಿಕ್ಷಕರ ಮಹತ್ವ ಹೇಗಿತ್ತು ಅಂತಕ್ಕಂಥ ಸರ್ವಜ್ಞ ಮಾತು ಹೇಳ್ತೇನೆ. ಅವತ್ತಿನ ಕಾಲದ ಗುರುಗಳಿಗೆ ಎಷ್ಟು ಮನ್ನಣೆ ಇತ್ತು, ಅವತ್ತಿನ ವಿದ್ಯಾರ್ಥಿಗಳು ಅವರನ್ನ ಯಾವ ಒಂದು ಮಾರ್ಗದಲ್ಲಿ ನೋಡಿದ್ರು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ನಾನು ಹೇಳ್ತೀನಿ ನಿಮಗೆ, ಆಯ್ತಲ್ವಾ? ಒಂದೇ ನಿಮಿಷ. ಸಾರಿ, ಮಧ್ಯ ಒಂದು ಸಣ್ಣ ತೊಂದರೆ. ಅವತ್ತಿನ ಕಾಲದ ಒಂದು ಶಿಕ್ಷಕ ಮಹಾಶಯರ ಒಂದು ಪಾತ್ರ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಬರ್ತಿದೆ ಅಂತ ನನಗೆ ಮುಂದೆ ಹೇಳಬೇಕು. ಅವನು ಹೇಳ್ತಾನೆ, ಒಬ್ಬ ವಿದ್ಯಾರ್ಥಿ, ಬಂಧುಗಳು ಆದವರು ಬಂದುಕೊಂಡು ಹೋಗುವವರು, ಬಂಧುಗಳು ಆದವರು ಬಂದುಕೊಂಡು ಹೋಗುವವರು, ಬಂಧನ ಮಕ್ಕಳಿರುವವರು ಅರಿಯ ಗುರುವಿಗಿಂತ ಬಂಧುಗಳಂತೆ ಸರ್ವಜ್ಞ ಅಂತ ಹೇಳ್ತಾನೆ. 300-400 ವರ್ಷಗಳು ಕಳೆದರೂ ಸಹ ಅದ್ಭುತವಾದಂಥ ವಾಕ್ಯ ಇದೆ. ಆದ್ರೆ ಇವತ್ತು ನಾವೇನಾಗಿದ್ದೀವಿ? ನಮಗೆ ಬೇಡ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಇವತ್ತು, ಮತ್ತೆ ಯಾಕೆ ಬಂದ್ರಿ ಕಾಲೇಜ್ಗೆ? ಬೇಡ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ಮಗುವನ್ನು ಮಲಗಿಸತಕ್ಕಂಥ ಶಕ್ತಿ ಇದೆಯಾ? ನೀವು ಯೋಚನೆ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನನ್ನ ಪ್ರಿಯತಮೆಯ ಅಗತ್ಯತೆಗಳನ್ನು ಪೂರೈಸುವಂತ ಶಕ್ತಿ ಇದೆಯಾ? ಪ್ಲಾನ್ ಕೊಡಬಹುದು, ಹೀಗೆ ಮಾಡಪ್ಪ ಅಂತ ಹೇಳಿ. ಆದರೆ ಕ್ರಿಯಾಶೀಲತೆಯಿಂದ ಅದನ್ನು ಕಲಿಸತಕ್ಕಂಥ ಶಕ್ತಿ ಯಾರಿದೆ ಅಂದ್ರೆ ಯು ನಿಮಗೆ ಮಾತ್ರ ಇದೆ. ಆದ್ದರಿಂದ ಯಾರು ಏನೇ ಹೇಳಿರುವೆ ನಿಮ್ಮನ್ನ ರೀಪ್ಲೇಸ್ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಒಬ್ಬ ನಿಜವಾದ ಗುರು ಆ ಸೂರ್ಯ ಚಂದ್ರ ಇರುವವರೆಗೂ ಆ ಚಂದ್ರಾತ್ಮಕವಾಗಿ ಅಂತ ಬೆಳತನೇ ಇರ್ತಾನೆ ಅಂತ ಗುರುಗಳನ್ನು ಪಡೆದಿದ್ದೀರಿ. ಒಂದು ಧನ್ಯವಾದಗಳನ್ನು ಅವರಿಗೆ ಸಮರ್ಪಣೆ ಮಾಡೋಣ. ಜಲಾಲುದ್ದೀನ್ ರೂಮಿ 16ನೇ ಶತಮಾನದ ಸಂತ. ನನ್ನ ದೇಶದ ಒಂದು ನೆಲದಲ್ಲಿ ಬಂದಂತ ಸರ್ವಜ್ಞ ಇಂಥ ಅದ್ಭುತವಾದಂತ ವಾಕ್ಯಗಳನ್ನ ಕಟ್ಟಿಕೊಟ್ರೆ ಜಲಾಲುದ್ದೀನ್ ರೂಮಿ ತನ್ನ ಒಂದು ಬರವಣಿಗೆಯನ್ನು ಹೇಳ್ತಾನೆ, ಎನಿ ಲೈಫ್ ಟೈಮ್ that is spent without seeing the master is either a death in disguise or deep sleep ಅಂತ ಹೇಳ್ತಾರೆ. ಇನ್ನೊಂದ್ಸರಿ ನಾನು ಆತನ ಮಾತನ್ನು ಉಚ್ಚಾರಿಸ್ತಾ ಇದ್ದೀನಿ ನಿಮಗೆ. ಎನಿ ಲೈಫ್ ಟೈಮ್ that is spent without seeing the master is either death in disguise or a deep sleep. ಏನಿದರ ಕನ್ನಡ ಒಂದು ಅರ್ಥ ಅಂದ್ರೆ, ಗುರುವನ್ನು ನೋಡದೆ ಕಳೆದ ಯಾವುದೇ ಜೀವಿತಾವಧಿಯ ಅದು ಬೇಸಮನಸಿನ ಸಾವು ಅಥವಾ ಅರಿವಿಲ್ಲದ ಗಾಢ ನಿದ್ರೆಯಾಗಿರುತ್ತದೆ. ಆದ್ದರಿಂದ ಗುರು ಅಂತಕ್ಕಂಥವರು ಯಾವಾಗಲೂ ಸಹ ನಿಮಗೆ ಒಂದು ರೀತಿಯಾದಂತಹ ಬೆಳಗುವ ಸೂರ್ಯನಂತೆ ಬೆಳಗ್ತಾ ಇರ್ತಾರೆ. ಆದರೆ ಇವತ್ತು ನಮ್ಮ ಪರಿಸ್ಥಿತಿಗಳು ಏನಾಗಿದೆ? ಗುರು ಶಿಷ್ಯರ ಸಮಾಜಗಳು ಬಹಳ ಅಧ್ವಾನ ಆಗಿದೆ. ಇವತ್ತು ಬಹಳ ಅಧ್ವಾನ. ಹೀಗೆ ನಂದೀಶ್ ಅವ್ರನ್ನ ನಾವು ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ಮರ್ಕೊಳ್ಳೋಣ, ಅವರು ಫಿಸಿಕ್ಸ್ ಅಂತ ಇಟ್ಕೊಳ್ಳೋಣ. ಹೀಗೆ ಅವರಿಗೆ ಹೊಸದಾಗಿ ಮದುವೆ ಆಯ್ತು, ಅವರು ಮದುವೆ ಹೊಸದಾಗಿ ಆಗುತ್ತೆ, ಡೈಲಿ ಏನಾಗುತ್ತೆ ನಂದಿ ಸರ್ ಅದನ್ನೇ ಕೊಡ್ತೀನಿ, ನಾನು ನಿಮ್ಮ ಬಗ್ಗೆ ಹೇಳ್ತೇನೆ. ಓಕೆ, ಅವ್ರು ಮದುವೆ ಆಯಿತು, ಪ್ರಿನ್ಸಿಪಲ್ ಹೇಳಿದ್ರು, ಯಾಕೆ ಅಲ್ಲಿಂದ ಓಡಾಡ್ತೀಯ ಮೈಸೂರಿಂದ, ಇಲ್ಲೇ ಒಂದು ಮನೆ ಮಾಡ್ಕೊಡ್ತೀವಿ, ನಮ್ಮ ಊರೆಲ್ಲ ಒಳ್ಳೆಯವರಿದ್ದಾರೆ, ಪಾಂಡುಪುರದಲ್ಲಿ ಕಡಿಮೆ ದುಡ್ಡಲ್ಲಿ ಮನೆ ಮಾಡಿಕೊಡ್ತೀವಿ, ಇಲ್ಲೇ ಸೇರ್ತಾರೆ. ಇಲ್ಲೇ ನಾನು ಒಂದು ಹುಡುಗ ಏನು ಮಾಡಿದ್ರೆ ಗುರುಗಳ ಹತ್ರ ಹೋದ, ಸರ್ ಒಂದು ಪುಸ್ತಕ ಬೇಕು ಸರ್ ನನಗೆ ಅಂತ ಹೇಳಿ. ನಂದೀಶ್ ಅವ್ರ ಹತ್ರ ಇದ್ದದ್ದು ಒಂದೇ ಸ್ಪೇರ್ ಕಾಪಿ. ಅವ್ರು ಏನ್ ಮಾಡಿದ್ರು ಪಾಪ, ನೀನು ಕೊಟ್ಟಲ್ಲ, ದುಡ್ಡು ಮತ್ತು ಪುಸ್ತಕ ಕೊಟ್ರೆ ವಾಪಸ್ ಬರಲ್ಲ, ಲೈಬ್ರರಿಯಿಂದ ಬರ್ತಾ ಇದ್ದೀವಿ ಸರ್. ಅದು ಇವರು ಪ್ರಾಣ ತಿತ್ತು ಹೊಳಿದಾಕಿ ಇಲ್ಲಿ ಲೈಬ್ರರಿ ನ್ಯಾಯದ ಗೊತ್ತಿಲ್ಲ ಅವರಿಗೆಲ್ಲ ಗೋಲ್ಡ್ ಕೊಟ್ಟು ಇಲ್ಲ ಆಲ್ ಟಿಕೆಟ್ ಕೊಡೋದಿಲ್ಲ ಅಂತ ಬೆದರಿಸಿ ಅದೊಂದು ಫೈಲ್ ಕಲೆಕ್ಟ್ ಮಾಡಿ ವಾಪಸ್ ಇಸ್ಕೋಬೇಕು. ಅದು ಕೊಟ್ಟಾಗ ಒಳ್ಳೆ ಸಿನಿಮಾ ಹೀರೋಯಿನ್ ಇದ್ದಂಗೆ ಇರುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ನನ್ನ ನೋಡ್ತಾ ಹೋಗಿರ್ತದೆ, ರಕ್ಕೆ ಮುಖ ಎಲ್ಲ ಕಿತ್ಕೊಂಡು ಕೂಡ ಇತ್ತು. ಅದಕ್ಕೆಲ್ಲ ಏನು ಅಂಟಿಸ್ಕೊಂಡು
ಅದನ್ನು ತಗೊಂಡೋಗಿ ಆಪರೇಷನ್ ಮಾಡಿ ನಾವು ಮತ್ತೆ ಅದಕ್ಕೆಲ್ಲ ಟೇಪು ಆಗಿ ಅಂಟಿಸಿ ಮಡಿಕೊಳ್ಳೋದು. ಈಗ ನಂದೀಶ್ ಅವರು ಹೇಳಿದ್ರು ಇರೋದು ಒಂದೇ ನಮ್ಮ ಕಾಪಿ, ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಜೋಪಾನವಾಗಿ ಅದನ್ನು ಇಲ್ಲೇ ನೀನು ಬಳಕೆ ಮಾಡಿ ಇಲ್ಲೇ ಇಟ್ಟು ಹೋಗು ಅಂತ ಹೇಳಿದ್ರು. ಯಾರು? ನಮ್ಮ ನಂದೀಶ್ ಅವರು. ಆ ಹುಡುಗ ಆಯ್ತು ಸರ್ ಅಂತ ಹೇಳಿ ಇದೆಲ್ಲ ಆಯ್ತು. ನಂದೀಶ್ ಅವ್ರು ಏನು ಮಾಡಿದ್ರು, ಪಾಪ ಹೊಸ ಜೀವನ ಅಲ್ವಾ, ಸ್ಟಾರ್ಟ್ ಮಾಡ್ಬೇಕಾದಾಗ ಈ ಬರ್ಲತರ ಮರ್ತ್ಬಿಟ್ಟಿದ್ರು. ಆಗ ಶಿಷ್ಯನ್ ಮನೆ ಪಕ್ಕದಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಶಿಷ್ಯನ್ ಮನೆಗೆ ಹೋದ್ರು. ಒಂದು ಸ್ವಲ್ಪ ಬರ್ಲಬೇಕಣ್ಣ. ಸರ್ ನಿಮಗಿಲ್ಲ ಅಂತೀನಿ ಸರ್, ಬನ್ನಿ ಸರ್. ನಿಮಗಿಲ್ಲ ಅಂತೀನಿ ಸರ್, ಬನ್ನಿ ಸರ್. ಒಂದು ಕೆಲಸ ಮಾಡ್ಬೇಕಲ್ಲ ಸರ್, ನೀವು ಇಲ್ಲೇ ಬಿಡಿಸಿ ಅದನ್ನ ಇಲ್ಲೇ ಬಳಸಿ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಸರ್. ಯಾಕೆ ಹೇಳಿ? ಮೇಷ್ ಏನ್ ಹೇಳಿದ್ರು? ಮೇಷ್ ಏನ್ ಹೇಳಿದ್ರು? ಏನಮ್ಮ ಏನ್ ಹೇಳಿದ್ರು ಮೇಷ್ಟ್ರು? ಇಲ್ಲೇ ತಗೊಂಡು ಇಲ್ಲೇ ಹೋಗ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗಪ್ಪ ಅಂತ. ಅದಕ್ಕೆ ಶಿಷ್ಯ ಏನ್ ಹೇಳ್ತಾ ಹೇಳಿ? ಬರ್ಬೇಕು ಹೇಳೋದಕ್ಕೆ ಇಲ್ಲೇ ತಗೊಂಡು ಇಲ್ಲೇ ಬಿಡಿಸ್ಬಿಟ್ಟು ಇಲ್ಲೇ ಇಟ್ಬಿಟ್ಟು. ಆದ್ರೆ ಶಿಷ್ಯರು ಈ ರೀತಿ ಒಂದು ಬೆಳವಣಿಗೆ ಬೆಳೆದ್ರೆ ಹೊರಗಡೆ ಎಲ್ಲ ಹೋಗ್ಬೇಕು ಅಂತ ಹೇಳಿ. ಇಲ್ಲಿ ಕನ್ನಡ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಕನ್ನಡ ಒಂದು ರಿಯಲ್ ಚಾಲೆಂಜ್ ಲೈಫ್. ಎಲ್ಲರೂ ಚಾಲೆಂಜೇ ಇವತ್ತು. ಫಿಸಿಕ್ಸ್ ಅವ್ರದ್ದು, ಕೆಮಿಸ್ಟ್ರಿ ಅವ್ರದ್ದು ಎಲ್ಲ ಚಾಲೆಂಜ್. ಕನ್ನಡದಲ್ಲಿ ಬಹಳ ವಿಶೇಷ. ಬೇಂದ್ರೆ ಗೊತ್ತು ತಮಗೆಲ್ಲ? ಅಪ್ಪ ಸುಳ್ಳಾರೆ ಹೇಳ್ರೆಯ ಮಾನ ಮರ್ಯಾದ ಪ್ರಶ್ನೆಗಳಯ್ಯ. ಈ ಜಗತ್ತಿನ ಹುಡುಗಿಗೂ ಸಹ ಅಂತ ಅದ್ಭುತವಾದ ಕವಿತೆಗಳನ್ನು ಕಟ್ಟಿಕೊಟ್ಟಂತ ಮತ್ತೊಬ್ಬ ಮಹನೀಯನ ನೋಡ್ಲಿಕ್ಕೆ ಆಗುದಿಲ್ಲ. ಇಡೀ ಜಗತ್ತನ್ನ ಹುಡುಕಾಡಿದ ಒಬ್ಬ ಪುಟ್ಟಪ್ಪನನ್ನ ನಾವು ನೆನೆಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಇಡೀ ಜಗತ್ತಿಗೆ ಅತ್ಯಂತ 2 ಬೃಹತ್ ಕಾದಂಬರಿಗಳನ್ನ, ಆತ್ಮಚರಿತ್ರೆಯನ್ನ, ಜೀವನ ಚರಿತ್ರೆಯನ್ನ, ಸಣ್ಣ ಕಥೆಗಳನ್ನ, ನಾಟಕಗಳನ್ನ ಇವೆಲ್ಲವನ್ನು ಕೊಟ್ಟು 18,000ಕ್ಕೂ ಹೆಚ್ಚು ಪುಟಗಳ ಸಾಹಿತ್ಯವನ್ನು ಬರೆದವರು ಕನ್ನಡದ ಪುಟ್ಟಪ್ಪ. ಅವರೇ ಇಡೀ ಕನ್ನಡ ಸಾಹಿತ್ಯದ ದೊಡ್ಡಪ್ಪ. ಅದಾಯ್ತಲ್ವಾ? ಎಲ್ಲಿದೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ? ಈಗ ಚಾಟ್ಜಿಪಿಟಿ ಹುಡುಕದ ನೀವು ಯಾವ ಬೇಂದ್ರೆ ಅಂತ ಅದ್ಭುತವಾದಂಥ ಹೊರಕವಿ. ಅವರು ಅನೇಕ ಸಾಹಿತ್ಯವನ್ನು ಬರೆದಿದ್ದಾರೆ. ಆದರೆ ನಾನು ಬಡವಿ ಅಂತ ಒಂದು ಕವಿತೆಯಲ್ಲಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ಅವರು. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು. ಬಳಸಿಕೊಂಡವದನ್ನು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇದು ತುಂಬಾ ಇದೆ. ಒಂದು ಪಲ್ಲವಿ ಒಂದು ಮಧ್ಯದಲ್ಲಿ ಇನ್ನೊಂದು ಭಾಗವನ್ನು ಹೇಳ್ತಾರೆ. ಅವನು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ. ಆತ ಕೊಟ್ಟ ಒಡವೆ ವಸ್ತು ನನಗೆ ಅವಾಗ ಗೊತ್ತು, ಆತ ಕೊಟ್ಟ ಒಡವೆ ವಸ್ತು ನನಗೆ ಅವಾಗ ಗೊತ್ತು, ತೋಳ ತುಂಬ ತೋಳ ಬಂದಿ ಮುಖದ ತುಂಬ ಮುತ್ತು ಅಂತ ಹೇಳಿ ಎಂತ ಅದ್ಭುತವಾದಂತಹ ಪ್ರೇಮ ಕಾವ್ಯವನ್ನು ಕಟ್ಟಿಕೊಟ್ಟರು ನಮ್ಮ ಬೇಂದ್ರೆಯವರು. ಆದರೆ ಇವತ್ತಿನ ಕಾಲೇಜಿನಲ್ಲಿ ಯಾವುದಾದ್ರೂ ಒಂದು ಕಾಂಪಿಟೇಷನ್ ಬರೆಯಲ್ಲ ಅಂದ್ರೆ, ಕಾಂಪಿಟೇಷನ್ಗೆ ಬನ್ನಿ ಅಂದ್ರೆ ನಿಮ್ಮನ್ನೆಲ್ಲ ಹಗ್ಗ ಹೋದ ಹೇಳ್ಕೊಂಡು ಬರ್ಬೇಕು. ಒಬ್ರಿಗೋದು ಬೇಡ. ಎಲ್ಲ ಹೋಟೆಲ್ ಮನೆ ತಂದು ನಿಂತಿರ್ತೀವಿ, ಟೀ ಸ್ಟಾಲ್ ಹತ್ರ ನಿಂತಿರ್ತೀವಿ, ಮೊಬೈಲ್ ತಗೊಂಡು ಬೀಳ್ತಾ ಇರ್ತೀವಿ. ಒಂದು ಕವಿತೆಯನ್ನು ಬರೆಯುವಂಥ ಶಕ್ತಿ ಇಲ್ಲ. ಈಗ ಕಾಲೇಜ್ ಒಂದರಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕೆಲಸ ನಡೀತಾ ಇತ್ತು. ಅಲ್ಲಿ ಕವಿತೆಗಳನ್ನು ಬರೆಯುವುದು, ಕವಿತೆಗಳನ್ನು ವಾಚನ ಮಾಡತಕ್ಕಂಥ ಕೆಲಸ ನಡೀತಾ ಇತ್ತು. ಒಂದು ಹುಡುಗ ಬರೆದ ಜೀವನ ಅಂತ ಫೈನಲ್ ಇಯರ್ ಅವರು. ಇಲ್ಲಿದ್ದಾರೆ ಯಾರಾದ್ರೂ ಜೀವನ? ನನಗೆ ಗೊತ್ತಿಲ್ಲ. ಅಲ್ಲಿ ರೂಪ ಮಾಡಬೇಕಿದ್ದಾರೆ ಇದ್ದಾರೆ. ಆ ಕಾಲೇಜಲ್ಲಿ ಒಬ್ಬರು ರೂಪ ಮಾಡಬೇಕಿದ್ರು, ಒಬ್ಬರು ಜೀವನ ಇದ್ದರು. ಆ ಜೀವನ ಅವನಿಗೆ ಕವಿತೆ ಬರೆಯಿದ್ರೆ ಅವನು ಏನ್ ಬರ್ತಿದ್ದಾನೆ ಅಂದ್ರೆ, ಈಗಿನ ಕಾಲದ ಹುಡುಗಿಗೆ ನಗೋದಂದ್ರೆ ಫ್ಯಾಷನ್. ಈ ಮೇಡಮ್ ತಲೆ ಕೆಟ್ಟೋಗಿದ್ವಿ. ಅಪ್ಪ ಏನಪ್ಪ ಹೇಳ್ತಾ ಇದ್ದೇನೋ, ದೊಡ್ಡವರೆಲ್ಲ ಬಂದು ಕೂತಿದ್ದಾರೆ, ಮಾನ ಬರೆಯೋದೇ ಪ್ರಶ್ನೆ. ಅರ್ಥ ಆಯ್ತಲ್ವಾ? ಇವು ಕಾಲೇಜ್ ಈಗಲೂ ಏನ್ ಬೇಕಾದ್ರೂ ಹೇಳ್ಬಿಡ್ತಾ ಹೋಗ್ತಾರೆ. ಈಗ ನಮ್ಮ ಹತ್ರ ಒಂದೇ ಇರ್ತೇವೆ, ಸ್ಟೇಜಲ್ಲಿ ಇನ್ನೊಂದು ಹೇಳ್ಬಿಡ್ತಾರೆ. ಬಹಳ ಕಷ್ಟ. ಪ್ರಿನ್ಸಿಪಾಲ್ ಇದ್ದಾರೆ, ಕಬಡವ ದೊಡ್ಡವರೆಲ್ಲ ಕೂತಿದ್ದಾರೆ. ಈ ಜೀವನ ಶುರು ಮಾಡ್ತಾರೆ. ಏನಂತ ಈಗಿನ ಕಾಲದ ಹುಡುಗಿಗೆ ನಗೋದಂದ್ರೆ ಫ್ಯಾಷನ್. ಅವ್ರಿಗೆ ಗೊತ್ತು, ಹುಡುಗರು ಟೆನ್ಷನ್ ಅಂತ. ನಮ್ಮ ನಂದೀಶ್ ಅವ್ರಿಗೆ ಜೀವ ಗಾಢ ಅಲ್ಲ ಕಡೆ ಬಹಳ ಬೇಂದ್ರೆ ಬಗ್ಗೆ, ಕುವೆಂಪು ಬಗ್ಗೆ, ಮಾಸ್ತಿಯವ್ರ ಬಗ್ಗೆ ಒಳ್ಳೊಳ್ಳೆ ಕವಿತೆಗಳನ್ನು ವಾಚನ ಮಾಡೋದ್ರೆ ಈಗ ಹೇಳ್ತಾ ಇದ್ರು ಅಂತ ತಟ್ಟಿ ಎಡ್ಸೋದು. ಈ ಮೇಡಮ್ ಎಲ್ಲ ಏನಲ್ಲ, ನಮ್ಮ ಮೇಡಮ್ ಪಾಠ ಹೇಳ್ತಾ ಈಗ ನಮ್ಗೇನಂದ್ರೆ ಒಂದು ಆಸೆ, ಏನಾರ ಅರ್ಥ ಆಯ್ತಾ ಇಲ್ವೋ ಅಂತ ಹೇಳಿ. ಇಲ್ಲಿ ಹಳ್ಳಿ ರೈತರು ಇದ್ದಾರೆ, ಯಜಮಾನ ಜೊತೆ ನಾವು ಮಾತನಾಡ್ತಾ ಇದ್ದೆ. ಈ ಮಳೆ ಆದಾಗ ಈ ಕಾಲಲ್ಲಿ ಈ ನೋಡೋದು, ಮಳೆ ಎಷ್ಟು ಆಗಿದೆ ಅಂತ ಹೇಳಿ ಕೊಳ್ಳಕ್ಕೆ ನೋಡಿದ್ರೆ ಸಾಕು, ಮಳೆ ಇಷ್ಟೇ ಆಗಿದೆ ಅಂತ ಹೇಳೋದು. ಈಗ ಹವಾಮಾನ ಇಲಾಖೆ ಹೇಳ್ಬೇಕು. ಎಂತ ಇಲಾಖೆ ಅದು? ಹವಾಮಾನ ಇಲಾಖೆ ಇಲ್ಲ, ಹವಾಮಾನ ಇಲಾಖೆ. ಅವ್ರು ಹೇಳ್ಬೇಕು
ಅವ್ರು ಹೇಳಿದ್ರೆ ನಾವು ಕೇಳ್ಬೇಕು. ಆದರೆ ಹಳ್ಳಿ ರೈತರಿಗೆ ಯಾವುದು ಬೇಕಾಗಿಲ್ಲ. ಆತ ಅನುಭವದ ಮೂಸೆಯಲ್ಲಿ ಅದನ್ನೆಲ್ಲ ಕಂಡುಹಿಡ್ಕೊಳ್ತಾರೆ. ಮೇಡಮ್ ಪಾಠ ಹೇಳ್ತಾ ಇದ್ದೀವಿ ಎಕನಾಮಿಕ್ಸು. ಎಕನಾಮಿಕ್ಸ್ ಎಲ್ಲ ಹೇಳ್ತಾ ಯುಟಿಲಿಟಿ ಥಿಯರಿ. ಯುಟಿಲಿಟಿ ಥಿಯರಿ ಅಂದ್ರೆ ಒಂದು ವಸ್ತುವನ್ನ ಕಾಲ ವಿಳಂಬವಿಲ್ಲದೆ ನಿರಂತರವಾಗಿ ಸೇವನೆ ಮಾಡ್ತಾ ಇದ್ದಾಗ ಅದರಿಂದ ಸಿಗುವಂತಹ ಸ್ವಾದ ಮತ್ತು ಸಿಗ್ತಕ್ಕಂಥ ಅನುಭವ ನಿರಂತರವಾಗಿ ಕಡಿಮೆ ಆಗ್ತದೆ, ಕೊನೆಗೆ ಋಣಾತ್ಮಕವಾಗುತ್ತೆ. ಇದು ದೃಷ್ಟಿ ಗುಣ ಬಗ್ಗೆ ಹೇಳ್ತೇವೆ. ಎಲ್ಲ ಪಾಠ ಎಲ್ಲ ಆದ್ಮೇಲೆ ಅರ್ಥ ಆಯ್ತು ಜೀವನ. ಮೇಡಮ್ ಅರ್ಥ ಆಯ್ತು, ಸರಿಯಾಗಿ ಹೇಳುವ. ಇಲ್ಲ ಮೇಡಮ್ ಅರ್ಥ ಆಗಿಲ್ಲ. ಒಂದು ಸ್ವಲ್ಪ ಪಾಠದ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಗಮನ ಕೊಡುವ. ಈ ಜೀವನ ಪಾಠ ಸರಿಯಿಲ್ಲ ಪಾಠ. ಮೇಡಮ್ ರಮೇಶ್ ಯಾರು ಗೊತ್ತಾಗ ಮೇಡಮ್ ತಲೆ ರಮೇಶ್ ಯಾರು ಗೊತ್ತಾಗ ಗೊತ್ತಿಲ್ಲ ಕಣೆ. ಸ್ವಲ್ಪ ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮೇಡಮ್. ಅಯ್ಯೋ ಮಗಳ ಆಯ್ತು. ಈ ಕ್ಲಾಸಲ್ಲೆಲ್ಲ ಹೋದ್ರು, ಪಕ್ಕದ ಕ್ಲಾಸಲ್ಲಿ ಹೋದ್ರು, ಜನಸಂಖ್ಯೆ ಏನೇನೋ ಅವ್ನು ಹಿಡ್ಕೊಂಡು ಹೊಡೆಯೋಂಗಿಲ್ಲ ಬಡಿಯೋಂಗಿಲ್ಲ ಬೆಳೆದ್ರೆ ಬಿಟ್ಟಿರೋ ನೀವು ಟಿವಿ ತಗೊಂಡು ಬಂದು ವಾರ ಮೇಲೆ ನಮ್ಮ ಬಗ್ಗೆ ಏನೋ ಮಾತಾಡ್ಬಿಟ್ರು. ರಮೇಶ್ ಕೈ ಮಾಡಿದ್ರೆ ಅದೇ ಅಂತೇಳಿ ಈ ಫೈನಲ್ ಡಿಗ್ರಿಗೆ ಈ ರೀತಿ ಏನು ಹೊಡೆಯೋಂಗಿಲ್ಲ ಆಕಾಶ ಹೋಗ್ಬಿಟ್ರೆ ಮನುಷ್ಯ. ಅದ್ರ ಪಕ್ಕದ ಕ್ಲಾಸಲ್ಲಿ ಪಾಠ ಹೇಳ್ತಾ ಇದ್ರು. ಆ ಪಾಠದಲ್ಲಿ ಯುಟಿಲಿಟಿ ಥಿಯರಿ ಹೇಳಿದ್ರೆ ಆ ಜನಸಂಖ್ಯೆ ಬಗ್ಗೆ ಹೇಳ್ತಾ ಇದ್ರು. ಜನಸಂಖ್ಯೆ ಬಗ್ಗೆ ಮಾತನಾಡ್ತಾ ಭಾರತದಲ್ಲಿ ಪ್ರತಿ ನಿಮಿಷಕ್ಕೂ 2 ಮಗು ಆಗ್ತದೆ. ನಾವು ಒಂದು ವರ್ಷದಲ್ಲಿ ಒಂದು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದು 15 ವರ್ಷದ ಹಿಂದಿನ ಪಾಠ. ಯಾಕಂದ್ರೆ ನಮ್ಮ ಮಾಸ್ಟರ್ ನನಗೆ ಹೇಳಿದಾಗ ಲೆಕ್ಕಾಚಾರ ಈಗ ಬೇರೆ ಅರ್ಥ ಅಲ್ವಾ. ಈಗೆಲ್ಲ ಸಿಂಗಲ್ ಚೈಲ್ಡ್ ಸಿಸ್ಟಮ್ ಬಂದ್ಬಿಟ್ಟಿದ್ವಿ. ಹಾಗೆಲ್ಲ ಏನು ಆರ್ಥಿಕಪ್ಪ ಕೀರ್ತಿಗೊಬ್ಬ ಅಲ್ವಾ. ಈಗ ಒಬ್ಬನೇ ನೆಕ್ಸ್ಟ್ ಇನ್ನೊಂದು 10 ವರ್ಷ ನಾಯಿ ಮರಿದ್ರೆ ಸಾಕೋ ಕಾಲ. ಮಕ್ಕಳೇ ಬೇಡ, ಒಂದು ನಾಯಿ ಮರಿ ಒಂದು ಬೆಕ್ಕು ಮರಿ ಇದ್ರೆ ಕಾಲ ಬಂದಿದೆ. ಅವರು ಪಾಠ ಹೇಳ್ತಾ ಹೇಳಿದ್ರು, ಭಾರತದಲ್ಲಿ ಜನಸಂಖ್ಯೆ ಅಣುಬಾಂಬಿನಂತೆ ಸ್ಫೋಟ ಆಗ್ತಾ ಇದೆ. ಭಾರತದಲ್ಲಿ ಪ್ರತಿ 2 ನಿಮಿಷಕ್ಕೆ ಒಂದು ಮಗುವಿನ ಜನನ ಆಗ್ತಾ ಇದೆ. ಇದೆಲ್ಲ ಮಾಡ್ಬಿಟ್ಟು ಸುಮ್ಮನೆ ಹೋಗ್ಬೇಕಾಯ್ತು. ಅಟೆಂಡೆನ್ಸ್ ಹಾಕಿಬಿಟ್ಟು ನಮಗೆ ಒಂಥರ ಆಸೆ ಅಲ್ಲ. ಈ ಜನಸಂಖ್ಯೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅವರು ಮತ್ತೆ ಮೇಡಮ್ ಆ ಮರಳ ಆ ಜೀವನ ಆ ಕ್ಲಾಸ್ಗೆ ಒಂದು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಮೊದಲು 1 ನಿಮಿಷಕ್ಕೆ 2 ಮಕ್ಳು ಹೇಳ್ತಾ ಇದ್ದಾಳ ಮೇಡಮ್, ಆ ಹುಡುಗಿ ಕಂಡುಹಿಡಿಬೇಕು. ಈಗ ಏನ್ ಮಾಡೋದು ಪಾಠ. ಆದ್ರಿಂದ ವಿದ್ಯಾರ್ಥಿಗಳೇ, ನಾವು ಹೇಳುವ ಪಾಠ ಇದೆಯಲ್ಲ, ನಿಮ್ಮ ಗ್ರಹಿಕೆ ಏನಾದ್ರು ತಪ್ಪಾಗುತ್ತೆ ಅದು ಎಂತೆಲ್ಲ ಅಧ್ವಾನಗಳಾಗೋಗುತ್ತೆ. ಅರ್ಥ ಆಯ್ತಲ್ವಾ. ಸಾಂಸ್ಕೃತಿಕ ವೇದಿಕೆಗಳು ಅಂದ್ರೆ ನಿಮ್ಮ ಬದುಕಿನ ಅನಾವರಣ. ನಿಮ್ಮಲ್ಲಿ ಇಚ್ಛಾಶಕ್ತಿ ಏನಿದೆ, ನಿಮ್ಮ ಆಂತರ್ಯದಲ್ಲಿ ಏನಿದೆ, ಅದನ್ನೆಲ್ಲ ಹೇಳ್ಕೊಳ್ಳಲಿಕ್ಕೆ ಆಯ್ತಲ್ಲ. ಈ ಒಂದು ವೇದಿಕೆಯಲ್ಲಿ ನೀವೇ ಮೆಚ್ಚಬೇಕಾಗಿತ್ತು. ಅದರ ಗಮನ ಬರೀರಿ ಅಂದ್ರೆ ಇವತ್ತು ಹುಡುಗರು ಬರೀತಾರೆ, ಹರೆಯದ ಹುಡುಗಿಯರದು ಹಸಿರು ದ್ರಾಕ್ಷಿ. ಹರೆಯದ ಹುಡುಗಿಯರದು ಹಸಿರು ದ್ರಾಕ್ಷಿ, ಗೃಹಿಣಿಯರು ಒಣ ದ್ರಾಕ್ಷಿ. ಅಲ್ಲಿ ಕೊಟ್ಟಿದ್ದು ಹುಡುಗಿ ಲೇ ಮುದುಕಿನ ಬಿಡ್ಲಿ ತಮ್ಮ ಅವರು ರೋದ್ ದ್ರಾಕ್ಷಿ ಕಾಲೇಜಿನಲ್ಲಿ ನಿಮಗೆಲ್ಲ ಅಷ್ಟೊಂದು ಅವಕಾಶಗಳಿದೆ, ಅದನ್ನೆಲ್ಲ ಬಳಕೆ ಮಾಡ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಬೇರೆ ಬಗ್ಗೆ ನಾವು ಪಾಠ ಹೇಳಿ ಜೀವನದ ಪ್ರೀತಿ ಪ್ರೇಮ ಪ್ರಾಣಿಗಳನ್ನು ತುಂಬಿದ್ರೆ ನೀವೇ ಬೇರೆ ಅರ್ಥ ಮಾಡ್ಕೊಳ್ತೀರಿ. ಬೇರೆ ಅಲ್ಲಿ ಒಬ್ಬರಿಗೆ ಇನ್ನೂ ಇದಾಯ್ತಲ್ಲ, ಈ ಕಡೆ ನಿನ್ನೆ ಅಲ್ಲೆಲ್ಲೋ ಹರೆಯದ ಹುಡುಗಿನ ಹುಡುಗಿಕೊಂಡು ಹೋಗ್ಬಿಟ್ರಿ ಅಂತ. ಪ್ರೀತಿ ಪ್ರೇಮ ಪ್ರಾಣಿಯ ಬಗ್ಗೆ ನಾನು ಹೇಳಿದಲ್ಲ. ಒಂದು ಹುಡುಗ ತನ್ನ ಪ್ರೀತಿಯನ್ನು ತನ್ನ ಹುಡುಗಿಯನ್ನು ನಿವೇದನೆ ಮಾಡ್ಕೊಂಡ. ಪ್ರಿಯೆ, ಹಣಕಾಸಿನಲ್ಲಿ ನಾನು ಬಡವನಿರಬಹುದು. ಪ್ರಿಯೆ, ಹಣಕಾಸಿನಲ್ಲಿ ನಾನು ಬಡವನಿರಬಹುದು, ಪ್ರೀತಿಯಲ್ಲಿ ನಾ ಟಾಟಾ ಬಿರ್ಲಾ. ಅವಳು ಟಾಟಾ ಬರ್ಲಾ. ಬೇಂದ್ರೆಯ ಪ್ರೀತಿಗೆ ಹಣ ಮುಖ್ಯ ಆಗಲಿಲ್ಲ. ಬೇಂದ್ರೆಯ ಪ್ರೀತಿಯಲ್ಲಿ ಆಸ್ತಿ ಇರಲಿಲ್ಲ. ಬೇಂದ್ರೆಯ ಪ್ರೀತಿಯಲ್ಲಿ ಗೌರ್ಮೆಂಟ್ ಕೆಲಸ ಇರಲಿಲ್ಲ. ಬೇಂದ್ರೆಯ ಪ್ರೀತಿಯಲ್ಲಿ ಕಾರ್ ಇರಲಿಲ್ಲ, ಹ್ಯಾಟ್ಫುಲ್ ಸ್ಯಾಲ್ರಿ ಇರಲಿಲ್ಲ, ಮತ್ತೆ ಕಡೆ ಜಮೀನು ಇರಲಿಲ್ಲ, ರೋಡ್ ಸೈಡ್ ಮನೆ ಇರಲಿಲ್ಲ. ಆದರೆ ಇವತ್ತು ರೋಡ್ ಸೈಡ್ ಮನೆಯಿಂದ ನೆನಪಾಯಿತು. ಆ ಜೀವನ ಕೇಳಿ ಎಲ್ಲಿದ್ದಾರೆ ಗೊತ್ತಿಲ್ಲ, ನೋಡಿದ್ರೆ ನಾವು ರೂಪಾಯಿ ಹಾಕೋದು. ಆ ಜೀವನ ಕೇಳಿದ್ರೆ ಹುಡುಗಿ ಹೆಂಗಿರ್ಬೇಕು ಅಂತ. ಅವ್ನ ಜೀವನದ ಮೂರೇ ಆಸೆ, ಒಂಚೂರು ಓದ್ಕೊಂಡಿರಲಿ, ತೆಳಗಿರ್ಬೇಕು ಬೆಳಗಿರ್ಬೇಕು ಅಂತ. ನೀವು ಕೇಳಿ ಮನೆ ಆಸೆ ಅಂತ ಕೇಳ್ಬೇಡಿ ಅಂದ್ರೆ ಆಸೆ. ಅದೇ ಹುಡುಗಿ ಕೇಳಿ ಹುಡುಗ ಹೇಗಿರ್ಬೇಕು ಅಂತ ಅವರು ಮೋರಲ್ಲಿ ಬಿಲ್ ಬರ್ತದಲ್ಲ ಹಂಗೆ ಹೇಳ್ಬಿಡ್ತಾರೆ. ಹೆಂಗೆ ಹೇಳ್ತಾರೆ ಅಂದ್ರೆ, ಹುಡುಗ ಸಿಂಪಲ್ ಆಗಿರ್ಬೇಕು, ನೋಡಕ್ ಬೆಳಗಿರ್ಬೇಕು, ತೆಳಗಿರ್ಬೇಕು, ಸಿಗರೇಟ್ ಪ್ಯಾಕ್ ಇರಬಾರ್ದು, 6 ಪ್ಯಾಕ್ ಇರಬೇಕು, ಗೌರ್ಮೆಂಟ್ ಸ್ಯಾಲರಿ ಇರಬೇಕು, ಹ್ಯಾಂಡ್ ಫುಲ್ ಸ್ಯಾಲರಿ ಇರಬೇಕು, ಕಾರ್ ಇರಬೇಕು, ಮನೆ
ಮನೆ ಇರಬೇಕು, ಮಠ ಇರಬೇಕು, ಎಲ್ಲ ಇರಬೇಕು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಅತ್ತೆ ಅವರ ಫೋಟೋ ಗೋಡೆ ಮೇಲೆ ಇರಬೇಕು ಅಂತ ಈ ಆಸೆ ಎಲ್ಲ ದೇಶದ. ಆದ್ರಿಂದ ಎಸ್, ಸೃಜನಶೀಲತೆ ಅಂದ್ರೆ ಸೃಜಿಸುವುದು, ಹೊಸತನವನ್ನು ಕಟ್ಟುವುದು. ಕುವೆಂಪು ಅವರು ಸಾಕು ಮಿತ್ರ, ಸಾಕು. ಕುವೆಂಪು ಅವರು ಈ ನಾಡನ್ನ ಒಂದು ಮಾಡಲಿಕ್ಕೆ, ನಾಡನ್ನ ಕಟ್ಟಲಿಕ್ಕೆ, ಕನ್ನಡಿಗರನ್ನ ಬಡಿದಲಿಸಲಿಕ್ಕೆ ಭಾರಿಸ ಕನ್ನಡ ಡಿಂಡಿಮವ ಅಂತ ಬರೆದ್ರೆ ಮತ್ತೊಬ್ಬ ಕವಿ ಬರೀತಾ ಇಲ್ಲ, ಈ ನಾಡನ್ನ ಒಗ್ಗೂಡಿಸ್ಲಿಕ್ಕೆ, ಕನ್ನಡದ ಕೆಚ್ಚೆದೆಯ ವೀರರನ್ನ ಒಂದುಗೂಡಿಸ್ಲಿಕ್ಕೆ ಅವರು ಸಹ ತಮ್ಮದೇ ಆದಂತಹ ಕವಿತೆ, ಕಾದಂಬರಿಗಳನ್ನು ಬರೀತಾ ಇದ್ರು. ಒಬ್ಬರದೊಬ್ಬರು ಹೋಲಿಕೆ ಆಗ್ತಾ ಇಲ್ಲ, ಬಹಳ ಅದ್ಭುತವಾಗಿರ್ತಾ ಇದ್ದಾರೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೇಡೊಂದನ್ನ. ಅರ್ಥ ಆಯ್ತಲ್ವ? ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ ಅಂತ ಹೇಳಿ ಮತ್ತೊಬ್ಬ ಕವಿ ಬರೀತಾರೆ. ಆದ್ರೆ ಇವತ್ತು ಮಾಸ್ಟರ್ ಹತ್ರ ಹೋಗಿ ನೋಟ್ಸ್ ಕೊಡಿ ಅಂತ ತಿಳ್ಕೊತೀವಿ. ಕ್ರಿಯಾಶೀಲವಾದ ಉತ್ತರಗಳನ್ನು ಬರೀಲಿಕ್ಕೆ ನಾವು ರೆಡಿ ಇಲ್ಲ. ಈಗೆಲ್ಲ ಆಗಿದೆ. ಕೊನೆಯದಾಗಿ ಈ ರೀತಿ ಎಲ್ಲ ಬೋರ್ಡೆಲ್ಲ ಆದ್ಮೇಲೆ ಫಸ್ಟ್ ಇಯರ್ ಎಕ್ಸಾಮ್ ಬಂತು. ಎಕ್ಸಾಮ್ ಬಂದಾಗ ಬೇಗ ಮುಗಿಸೋಣ. ಎಸ್, ಫೈನಲ್ ಇಯರ್ ಎಕ್ಸಾಮ್ ಎಲ್ಲ ಬಂದಾಗ ಎಕ್ಸಾಮ್ ಹಾಲಲ್ಲಿ ನಾವು ಮಾಸ್ಟರ್ಗಳೆಲ್ಲ ಬಂದು ಕೇಳ್ತೀವಿ. ಏನಂತ ಕೇಳ್ತೀವಿ? ಯಾರಾದರೂ ಏನಾದ್ರು ಕೊಡ್ತೀವಿ. ಆ ಜೀವನ ಅಲ್ಲೇ ಇದ್ದ. ಇವಾಗ ಬಹಳ ತಲೆ ಮಾಡ್ಬಿಟ್ಟಿದ್ದ. ಮಾಸ್ಟರ್ಗೂ ರೋಸ ತೊಡೋಗಿತ್ತು. ಏನಾದ್ರು ಇದ್ರೆ ಕೊಟ್ಬಿಡಿ ಅಂದ್ರೆ ಜೀವನ ಚೀಟಿ ತೆಗೆದು ಎಷ್ಟು ಅದು ಹೋಗಿ ಹುಡುಗಿ ಜೊತೆ ಬಿದ್ದೋಯ್ತದೆ. ಯಾರೋ ಒಬ್ಬ ಮೇಷ್ಟ್ರು, ಯಾರ ಹೆಸರು ಅಂತ ಹೇಳ್ಬೇಡ್ದು, ಯಾಕೆ ಅಂತ ಹೇಳ್ತೀನಿ. ಮೇಷ್ಟ್ರು ಹೋಗಿ ಇಟ್ಕೊಂಡು, ನನ್ನ ಮಗನೇ 3 ವರ್ಷ ನಮಗೆ ಕೊಡಬಾರ್ದು ಹೆಚ್ಚೆ ಕೊಟ್ಟಿದ್ಯಾ, ಇವಾಗ ಸಿಗಾಕೊಂಡಿದ್ಯಾ, ಕೃಷ್ಣಮೂರ್ತಿ ಸರ್ ಹತ್ರ ತಗೊಂಡೋಗಿ ನಿನ್ನ ರೂಪದಲ್ಲಿ ಇವತ್ತು ನನ್ನ ಹೆಸರು ಬೇರೆ ಕಟ್ಟಬಹುದು ಅಂತ ಹೇಳಿ ಆ ಚೀಟಿ ಇಟ್ಕೊಂಡು ಜೀವನ ಕಾಲಿಟ್ಕೊಂಡ. ಸರ್ ನಿಮ್ಮ ಅಮ್ಮ ಸತ್ತಾಗೆ ಬೇಡಿ ಸರ್. ಅದು ಇವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ, ನನ್ನ ಮಗ ಎಲ್ಲ ಮೈಕ್ರೋ ಟ್ಯಾಕ್ಸ್ ತಂದುಬಿಟ್ಟವನೇ. ಮತ್ತೆ ಇನ್ನಂತಾರೆ ಸರ್ ನಿಮ್ಮ ಅಮ್ಮ ಸರ್ ಬೇಕಾದ್ರೆ ಡೇಟ್ ಹೊಡ್ಕೊಂಡು ಸರ್ ನಿಮ್ಮ ಅಮ್ಮ ಹೆಸರು ತೆಗಿಬೇಡಿ. ಇವ್ರಿಗೆ ಕ್ಯೂರಿಯಾಸಿಟಿ ತಡಿಯಕ್ಕಾಗಲ್ಲ. ಚೀಟಿ ಬೇರೆ ಎಷ್ಟಿದ್ದಾನೆ, ಹುಡುಗಿ ಪಕ್ಕ ಐತೆ, ತೆಗಿಬಿಡಿ ಅಂತಲ್ಲ ಅಂದ್ಬಿಟ್ಟು ತೆಗೆದು ನೋಡ್ತಾರೆ. ಅಲ್ಲಿ ಬರೆದಿದ್ರು, ನನ್ನ ಮೊದಲೇ ಮೇಷ್ ಹೆಸರು ಹೇಳಿಲ್ಲ, ಯಾಕೆಂದ್ರೆ ಅಲ್ಲಿ ಬರೆದಿದ್ದ ಜೀವನ ಮೇಷ್ ಅಂತೆ ಮುಂಡಿಯಾಗ ಅಂತ ಹೇಳಿ ಇಂಥ ವಾಟ್ಲೆ ತಮಾಷೆಯಾಗಿ ನಾನು ಹೇಳಿದೆ. ಅದಕ್ಕೆ ಯಾವ ಮಾಸ್ಟರ್ ಹೆಸರು ಹೇಳಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ವಿದ್ಯಾರ್ಥಿ ಜೀವನ ಅಂದ್ರೆ ನೀವು ಕ್ರಿಯಾಶೀಲತೆಯನ್ನ ಎಲ್ಲಿಗೆ ಬೇಕಾದರೂ ನೀವು ತಗೊಳ್ಬೋದು ಅಂತ ಒಂದು ಸಣ್ಣ ನಿರ್ದೇಶನವನ್ನು ನಾನು ಹೇಳಿದೆ. ಎಸ್, ಇದೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳೇ ಈ ಕೊನೆಯ ಸಾಲುಗಳನ್ನು ಗಮನಿಸಿ. ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ, ಮಧ್ಯಾಹ್ನದ ಊಟ ತಯಾರಾಗಿದೆ, ನಿಮ್ಮ ತಾಯಿ ಬರ್ಡೇಯನ್ನು ಮಾಡ್ತಾರೆ ಎಲ್ಲ, ತಂದೆ ತಾಯಿಗಳೆಲ್ಲ ಹಬ್ಬ ಹೊಸ ಬಟ್ಟೆಯನ್ನು ಕೊಡಿಸ್ತಾರೆ. ಲಿಸನ್ ಟು ಮೀ ಪ್ಲೀಸ್. ಹದಿಹರೆಯದ ಹುಡುಗಿ ಇಡೀ ಪ್ರಪಂಚದ ಆಸೆಗಳನ್ನ ತನ್ನ ಮುಗ್ಧ ಮನಸ್ಸಿನಲ್ಲಿ ಅವತ್ತಿಟ್ಟುಕೊಂಡು ಬದುಕಬೇಕಾದಂತ ಹುಡುಗಿ, ನಿಮ್ಮ ಹಾಗೆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಹುಡುಗಿ, ಹೆಸರು ಶ್ರೀಪತಿ ಅಂತ ಹೇಳಿ. ಹೆಸರೇನೋ? ತಿರುವಣ್ಣಾಮಲೈ, ಮೆಡ್ರಾಸ್ನಿಂದ 250 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅವಳ ಜೀವನ ನಡೀತಾ ಇದೆ. ಜುಲ್ಲಾಡಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಆಕೆ ಜೀವನ ಸಾಗಿಸ್ತಾಳೆ. ನಿಮ್ಮ ಹಾಗೆ ಒಂದು ಹೆಣ್ಣುಮಗಳು, ಅತ್ಯಂತ ಕಿತ್ತು ತಿನ್ನುವ ಬಡತನ, ಒಬ್ಬ ತಂಗಿ, ಒಬ್ಬ ತಮ್ಮ. ಮುಂದೆ ಆಕೆ ಓದಿ 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 ಕೂಲಿನಾಲಿ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜಿನಲ್ಲಿ ಪದವಿಯನ್ನ, ಸ್ನಾತಕೋತ್ತರ ಪದವಿಯನ್ನ, ಕಾನೂನು ಪದವಿಯನ್ನ ಪಡಿತಾಳೆ. ಮನೆಯಲ್ಲಿ ಮದುವೆ ಮಾಡಿಬಿಡ್ತಾರೆ. ಆದರೆ ಇವಳಿಗೆ ಆಸೆ ಹಾಗೆ ಇದೆ, ಓದ್ಬೇಕು ಅಂತ ಹೇಳಿ. ಏನ್ ಮಾಡುದು? ತಂದೆಗೆ ಕಾಳಿದಾಸ ಅಂತ ಹೇಳಿ ಅವ್ರ ತಂದೆ, ಹಾಗಾಗಿ ತುಂಬಾ ಯೋಚನೆ ಮಾಡ್ತಾರೆ. ಮದುವೆ ಆದ್ಮೇಲೆ ಒಳ್ಳೆ ಗಂಡ ಸಿಗ್ತಾರೆ, ಅವಳನ್ನು ಓದಕ್ಕೆ ಎನ್ಕರೇಜ್ ಮಾಡ್ತಾರೆ. ಆಕೆ ಪ್ರೆಗ್ನೆನ್ಸಿ. ಆದರೆ ತಮಿಳುನಾಡಲ್ಲಿ ಸಿವಿಲ್ ಜಡ್ಜ್ ಪರೀಕ್ಷೆ ಬರೆಯುವ ದಿನಾಂಕ ಈಕೆಗೆ ಡೆಲಿವರಿ ದಿನಾಂಕ ಒಂದೇ ಆಗುತ್ತೆ. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿನಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷೆಗೆ ಕೊಟ್ಟಂತ ದಿನಾಂಕ, ಸಿವಿಲ್ ಜಡ್ಜ್ ಪರೀಕ್ಷೆಯ ದಿನಾಂಕ, ಈಕೆಯ ಡೆಲಿವರಿ ಪ್ರಸವ ದಿನಾಂಕ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ. ಅದೃಷ್ಟವಶ
2 ದಿನಗಳ ಮುಂಚಿತವಾಗಿ ಆಕೆಗೆ ಒಂದು ಮಗು ಜನನ ಆಗ್ತದೆ. ಅವಳು ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ, ನಾನು ನಾಳೆ ಅಲ್ಲ ನಾಳಿದ್ದು ಇನ್ನು 42 ಗಂಟೆನಲ್ಲಿ ಮೆಡ್ರಾಸ್ನಲ್ಲಿ ನಾನು ಕಾನೂನು ಸಿವಿಲ್ ಪರೀಕ್ಷೆಗೆ ಜಡ್ಜಿಗೆ ನಾನು ಪರೀಕ್ಷೆಯನ್ನು ಬರೀಬೇಕು, ಈ ಅನುಮತಿ ಕೊಡಬೇಕಂದಾಗ ಡಾಕ್ಟರ್ ಕಡಾಖಂಡಿತವಾಗಿ ಹೇಳ್ತಾರೆ, ನಿನ್ನ ಜೀವಕ್ಕೂ ನಿನ್ನ ಮಗು ಜೀವಕ್ಕೂ ಬಹಳ ತೊಂದರೆ ಆಗ್ತದೆ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಈ ಶ್ರೀಪತಿ ಯಾವುದಕ್ಕೂ ಎದುರೋದಿಲ್ಲ. ಕಾಡಿ ಬೇಡಿ ತನ್ನ ಮನೆಯಲ್ಲಿದ್ದಂತ ಹುಡುಗರನ್ನೆಲ್ಲ ಗಟ್ಟಿಟ್ಟುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾರನ್ನ ಬುಕ್ ಮಾಡಿಕೊಂಡು 250 ಕಿಲೋಮೀಟರ್ ನಿರಂತರವಾಗಿ ಮಗುವಿನ ಮೇಲೆ ತೆಲುವಾದ ಒಂದು ಬಟ್ಟೆ ಹಾಸಿ ಹೋಗ್ತಾಳೆ. ಅವಳು ಪರೀಕ್ಷೆಯನ್ನ ಬರೀತಾಳೆ. ಪರೀಕ್ಷೆಯನ್ನ ಬರೆದು ಅದರಲ್ಲಿ ಆಯ್ಕೆ ಆಗ್ತಾಳೆ. ಆಶ್ಚರ್ಯ ಗೊತ್ತಾ ಫೆಬ್ರವರಿ 15, 2024ರಲ್ಲಿ ಅವಳು ಇಡೀ ತಮಿಳುನಾಡಲ್ಲಿ ಸಿವಿಲ್ ಜಡ್ಜ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೊಟ್ಟ ಮೊದಲ ಬುಡಕಟ್ಟು ಮಹಿಳೆ ಆಗಿರ್ತಾಳೆ. ಅವಳೇ ಶ್ರೀಪತಿ. ಅವಳ ಹೆಸರೇನು? ಇವಳಿಗೆ ಇರ್ತಕ್ಕಂಥ ತೊಂದರೆಗಳಲ್ಲಿ 10 ಭಾಗ ಏನಾದರೂ ನಿಮಗಿದ್ರೆ ಈ ಜಗತ್ತನ್ನೇ ಹೊತ್ತು ಮಾಡಿಬಿಡ್ತಾರೆ. ಅರ್ಥ ಆಯ್ತಲ್ಲ? ಒಂದೇ ಒಂದು ಸಣ್ಣ ಇವತ್ತು ನೋವಾಗದೇ ನಿಮ್ಮ ಮನೆಯಲ್ಲಿ ಸಾಕಿದರೆ ಆ ಸಣ್ಣ ತೊಂದರೆ ಆದರೂ ಅದನ್ನು ಸಹಿಸೋದಿಲ್ಲ. ನೀವು ಅಷ್ಟೊಂದು ಗೊಣಗಾಟ ರೇಗಾಟ ಮಾಡ್ತೀರಿ. ಆದರೆ ಆಯ್ಕೆಗಳು ಎಲ್ಲಿವೆ ಅಂತ ಹೇಳಿ ನೀವು ನೋಡೋದಾದ್ರೆ ನಿಮ್ಮ ಸುತ್ತಮುತ್ತನೇ ಇದೆ. ವಿದ್ಯಾರ್ಥಿಗಳೇ, ಇನ್ನೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ. ನೀವು ಮುಂದೆ ಬೆಳೆದು ನಮಗಿಂತಲೂ ಉನ್ನತ ಸ್ಥಾನಕ್ಕೆ ಹೋಗ್ತೀರ. ಹೋದಾಗ ನಿಮ್ಮಿಂದ ಕೆಲವೊಂದು ಬದಲಾವಣೆಗಳನ್ನ ನಾನು ಬಯಸ್ತೇನೆ. ಜಪಾನ್ ನೋಡಿದಿರಿ, ಕೇಳಿದಿರಿ? ಹೆಸರು ಭಾಷೆ ಬೇಡ ನಿಲ್ಲಿಸ್ಬೇಡ. ಭಾಷೆಯಲ್ಲಿ ಏನು ಬರೋದಿಲ್ಲ, ಬೀಟ್ ಹಾಕದೆ ತಲೆ ಬಿಸಿ ಬೇಡ. ಗೊತ್ತಾಯ್ತಲ್ವಾ? ನಾನು ಮೊದಲೇ ಹೇಳಿದ್ದೇನೆ, ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ನನಗೆ ಇಲ್ಲಿಂದ ಲಾಭ ಇಲ್ಲ. ಆದರೆ ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಯಾಕೆಂದ್ರೆ ನಾವು ಸಹ ಹಳ್ಳಿಯಲ್ಲಿ ಹುಟ್ಟಿದ ಬಡ ರೈತನ ಮಗ. 10ನೇ ಕ್ಲಾಸ್ ಫೇಲ್ ಆದವ, PUC ನಲ್ಲಿ 2 ವರ್ಷ ಫೇಲ್ ಆದವ. ನನ್ನ ತಂದೆಗಾಗಲಿ ನನ್ನ ನೆಂಟರಿಷ್ಟಗಾಗಲಿ ಇವನ ಉದ್ಧಾರದ ಯಾವುದೇ ಕಿಂಚಿತ್ತೂ ಸಹ ಒಂದು ಆಶಾಭಾವನೆ ಇರಲಿಲ್ಲ. ಆದರೆ ಇಲ್ಲಿ ನಿಂತಿದ್ದೇನೆ. ನೀವು ಅಷ್ಟೇ ಅದನ್ನು ಓವರ್ಟೇಕ್ ಮಾಡಬೇಕು. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಒಟ್ಟಾಗಿ ನಡ್ಕೊಳ್ತಾರೆ. ಜಪಾನ್ ಗೊತ್ತಲ್ಲ? ನಾನು ಬೇರೆ ಟೀಚರ್ ಮೇಲೆ ಬಿಡಂಗಿಲ್ಲ ನಿಮ್ಮನ್ನ. ಹೇಳ್ಬೇಕು, ಇಲ್ಲಾಂದ್ರೆ ನಾವು ಬರಬಾರ್ದು, ನೀವು ಬರಬಾರ್ದು. ಓಕೆ? ಇದೇನು ಕೊಡುಕೊಳ್ಳು ವ್ಯಾಪಾರ ಅಲ್ಲ. ಬದುಕಿನ ಭವಿಷ್ಯತ್ತಿಗೆ ಬೇಕಾದಂತ ಅದ್ಭುತವಾದಂತ ಅಡಿಗಳು ಇಡ್ತಾ ಇರ್ತಕ್ಕಂಥ ದಿನ. ಜಪಾನ್ನಲ್ಲಿ ಕೇವಲ 4 ಗಂಟೆಯಲ್ಲ ಮೇಡಮ್ ಫಸ್ಟ್ ಬೇರೆ 4 ಗಂಟೆಯಲ್ಲ, 4 ನಿಮಿಷ ಅಲ್ಲ, 4 ಸೆಕೆಂಡ್ ರೈಲು ನಿಲ್ದಾಣಕ್ಕೆ ತಡವಾಗಿ ಬರುತ್ತೆ. ಇಡೀ ರೈಲ್ವೆ ಮಂಡಳಿ ಇಡೀ ಜಪಾನ್ ಮುಂದೆ ಸಾರಿ ಕೇಳುತ್ತೆ, ನಮಗೆ ತಪ್ಪಾಗಿದೆ ಅಂತ ಹೇಳಿ. 4 ಸೆಕೆಂಡ್. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾಳೆ ದಿನ ನೀವು ದೊಡ್ಡ ಕಂಪನಿನಲ್ಲಿ ಮ್ಯಾನೇಜರ್ಗಳಾಗ್ಬೋದು, ದೊಡ್ಡ ಕಂಪನಿಗೆ ಅಧಿಕಾರಿಗಳಾಗ್ಬೋದು. ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ನೀವೇನಾರ ಮಾಡಿ ಆ ಟೈಮನ್ನು ಉಳಿಸಿಕೊಳ್ಳಿ. ಈ ರೀಸನ್ ಏನಂದ್ರೆ, ಇಲ್ಲಿ ಕೂತಿರ್ತಕ್ಕಂಥವ್ರು 10 ನಿಮಿಷ ಕಿಲ್ ಮಾಡಲಿಕ್ಕೆ ನಮ್ಗೆ ಯಾವ ರೈಟ್ಸು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಭಾರತ ಇನ್ನು 50 ವರ್ಷದಲ್ಲಿ ಹೀಗಾಗುತ್ತೆ, 500 ವರ್ಷದಲ್ಲಿ ಹೀಗಾಗುತ್ತೆ ಅಂತ ಹೇಳಿ ಸುಮ್ಮನೆ ಮಾತಾಡೋ ಬದಲು ನಾವು ಕೆಲಸ ಮಾಡಿ ಹೆಚ್ಚು ಕೆಲಸ ಮಾಡಿದ್ರೆ ಭಾರತದ ದಿಕ್ಕನ್ನು ಬದಲಾಯಿಸಬಹುದು. ಅದು ಯಾರಿಂದ ಸಾಧ್ಯ ಇದೆ ಅಂದರೆ ನಿಮ್ಮಿಂದ. ನಂತರ ಕೆಲವೊಂದು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ತಾವು ಲೇಟಾಗಿ ಬರ್ತೀರಿ, ಬಂದ್ರೆ ಚೆನ್ನಾಗಿ ಕೂತ್ಕೊಳ್ಳಿ. ಯಾರಾದರೂ ಮಾತಾಡಿ ನಿಂತ ಮೇಲೆ ಆಮೇಲೆ ನೀವು ಸ್ಟೇಜ್ ಇರ್ತೀವಿ. ಈ ಸಣ್ಣ ಸೂಕ್ಷ್ಮತೆಗಳನ್ನು ಗಮನಿಸಿದಾಗ ನಿಮ್ಮಿಂದ ಈ ದೇಶ ತುಂಬ ಪ್ರಕಾರವಾಗಿ ಬೆಳೆಯುತ್ತಿದೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮನೆಯ ಕಾರಣ. ಇಲ್ಲಾಂದ್ರೆ ಒಂದು ಹಾಸ್ಪಿಟಲ್ ಕಟ್ಬೋದಾಗಿತ್ತು, ಇಲ್ಲ ದೊಡ್ಡ ಕಂಪನಿಗಳಲ್ಲಿ ಒಂದಷ್ಟು ದುಡ್ಡು ಕಾಸು ಮಾಡ್ಬೋದಾಗಿತ್ತು. ಆದರೆ ಅಮಾನಿಯರು ಏನು ಮಾಡಿದ್ದಾರೆ ಅಂದರೆ ವಿದ್ಯಾ ಪ್ರಚಾರ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ. ಬಹಳ ಅದ್ಭುತವಾದಂಥ ಕೆಲಸ. ಯಾಕೆಂದರೆ ಅದು ಯಾರಿಗೂ ಸಿಗದೆ ಇರ್ತಕ್ಕಂಥದ್ದು ಅಲಭ್ಯ ಅಂತ ಮಹಾನ್ ಕಾರ್ಯಗಳನ್ನು ಇಲ್ಲಿನ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಎಲ್ಲ ಹಿರಿಯರು ಮಾಡಿದ್ದಾರೆ. ಅವರಿಗೆ ಕೃತಜ್ಞರಾಗಿರಬೇಕಾದದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಬಲ್ಲೆ. ಆದರೆ ನಾನು ಈಗಲೇ ಹೇಳಿದಂತೆ ಸಮಯದ ಮಿತಿ ಆಗಿ ಹೋಗಿದೆ.
ನಾನು ಕೊಟ್ಟಂಥ ಸಮಯದ ಮಿತಿ ಆಗಿರ್ಬೋದು, ನನಗೆ ಕೊಟ್ಟಂಥ ಸಮಯದ ಮಿತಿ ಕಳೆದು ಹೋಗಿರುವುದರಿಂದ ಈ ವಿಚಾರಗಳನ್ನು ಇಲ್ಲಿಗೆ ನಾನು ನಿಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೀನಿ. ಕಾಲೇಜಿನ ಪ್ರಾಚಾರ್ಯರಿಗೆ, ಶಿಕ್ಷಕ ಬಂಧುಗಳಿಗೆ, ಎಲ್ಲಕ್ಕಿಂತ ಮಿಗಿಲು ಈ ಕಾಲೇಜಿನ ಆಸ್ತಿ, ಈ ಕಾಲೇಜಿನ ಬುನಾದಿ ನಿಮಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ.